ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಮನೆಯಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಒಬ್ರು ತಪ್ಪಿದ್ರೆ ಒಬ್ರು ಅನಾರೋಗ್ಯಕ್ಕೆ ಈಡಾಗ್ತಿರ್ತಾರೆ. ಇವ್ರು ಮಲ್ಗಿ ಎದೋಳೋ ಅಷ್ಟರಲ್ಲಿ ಇನ್ನೊಬ್ರು ಮಲ್ಗ್ತಾರೆ, ಅಥವಾ ಮಲ್ಗಿರೋರು ಎದೇಳೋದೇ ಇಲ್ಲ. ಒಂದು ರೀತಿ ಅನಾರೋಗ್ಯ, ಮಾನಸಿಕವಾಗಿರುವಂಥ ಬಾಧೆ, ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಇದು ಅವ್ರನ್ನವರೇ ಬೈಕೊಳ್ತಿರ್ತಾರೆ, ಯಾಕಾದರೂ ಇದೀವೋ ನಾವು ಅಂತ. ಈ ಹಂತಕ್ಕೆ ಹೊರಟೋಗ್ತಾರೆ ಗುರುಗಳೇ. ಈ ಥರದ್ದು ತುಂಬ ಜನ ನೋಡಿದಾಗ ಇವ್ರಿಗೇನು ಪರಿಹಾರನೇ ಇಲ್ವಾ, ಏನು ಹೇಳೋದು ಸೊಲ್ಯೂಷನ್ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ರನ್ನ ಕೇಳಿದ್ರೆ ಎಲ್ಲನೂ ಮಾಡಿದ್ದೀವಿ ಅಂತ ಹೇಳಿರ್ತಾರೆ. ಸೊ ಒಂಥರ ಮನೆಯಲ್ಲಿ ನೋಡಿದ್ರೆ ಅನಾರೋಗ್ಯದ ಸಮಸ್ಯೆ, ಮಾನಸಿಕ ಬಾಧೆ, ಈ ಲೈಫೇ ಬೇಡ ಅನ್ನೋ ಒಂದು ಹಂತಕ್ಕೆ ಹೋಗಿರ್ತಾರೆ. ಸೊ ಈ ಥರ ಕುಗ್ಗಿ ಹೋಗಿರೋರಿಗೆ ಏನಾದರೂ ರೆಮಿಡಿ ತಿಳಿಸ್ಬೋದಾ, ಅಥವಾ ಏನು ತೊಂದರೆ ಆಗಿರುತ್ತೆ ಆ್ಯಕ್ಚುಲಿ ಇವ್ರಿಗೆ, ಏನು ಮಾಡ್ಕೊಳ್ಬೇಕು ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮಾನಸಿಕ ಅಂತಂದರೆ ಅವರು ಮಾಡಿಕೊಂಡ ತಪ್ಪುಗಳು ಕೆಲವಿರ್ತವೆ. ಆಮೇಲೆ ಸಾಲದಿಂದ ಏನು ಹೇಳ್ತಾರಲ್ಲ, ಈ ಮುಗ್ಗುಲು ವಾಸನೆ ಅಂತಾರಲ್ಲ, ಏನಂತಾರೆ ಅದನ್ನು, ಸಾಲದಿಂದ ಈ ಎಲ್ಲ ಏನಾದರೂ ಪದಾರ್ಥ ಕೆಟ್ಟೋಗಿರುತ್ತೆ ನೋಡಿ, ಅದೊಂದು ದುರ್ವಾಸನೆ ಬಂದಿರುತ್ತೆ. ಆ ಮನಸ್ಥಿತಿ ತಲುಪಿದ್ದರೆ ಅವರು ಮಾಡಿಕೊಂಡಿದ್ದು ಅಲ್ಲ ಅದು. ಆ್ಯಕ್ಚುಲಿ ಈ ಹಿಂದೆ ಎಂದೋ ಇವರು ವೃಕ್ಷಗಳನ್ನು ಕಡ್ದಾಕಿರ್ತಾರೆ. ಅದು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಗರ್ಭಾವಸ್ಥೆ, ವೃದ್ಧಾವಸ್ಥೆ ಅಂತ ಬರ್ತವೆ. ಅದರಲ್ಲೂ ಕೂಡ ಆ ಮರಗಳಲ್ಲಿ ಈ ಮರ ಚೆನ್ನಾಗಿರುತ್ತೆ, ಬೇಕಾದಷ್ಟು ಅವ್ರ ಹತ್ರ ಹಣ ಇರುತ್ತೆ, ಎಲ್ಲವೂ ಇರುತ್ತೆ, ಆಯವರ್ಗ ಹಾಕಿರ್ತಾರೆ, ಮನೆ ಚೆನ್ನಾಗಿ ಕಟ್ಟಿರ್ತಾರೆ, ಎಲ್ಲವೂ ಮಾಡಿರ್ತಾರೆ. ಯಾರೋ ಒಬ್ಬರ ಬೇನಾಮಿ, ಹೆಸರು ಬೇಡ, ಅವರು ಈ ಥರದಕ್ಕೆ ಒಳಗಾಗಿದ್ದರು. ಈಗ ನಿಮ್ಮ ಪ್ರಶ್ನೆ ಬಂದಾಗ ನಂಗೆ ಅವ್ರಿಗೆ ಜ್ಞಾಪಕ ಬರ್ತಾರೆ. ಮನೆ ದೊಡ್ಡದು, ಬಹುಶಃ ಒಂದು ಅವ್ರ ಮನೆಯ ವುಡ್ ವರ್ಕೇನೆ ಒಂದು 10 ಕೋಟಿಗೆ ಮಾಡ್ಕೊಂಡಿರ್ತಾರೇನೋ, ವುಡ್ ವರ್ಕೇನೆ. ಬಟ್ ವಾದ ವರ್ಷಕ್ಕೆ ಆದರೆ ಅವರ 8 ದಿಕ್ಕಲ್ಲೂ ಅವರ ಆಸ್ತಿಗಳಿದ್ದಾವೆ. ಆದರೆ 2ನೇಯಿಂದ 3ನೇ ವರ್ಷ ಬರೋ ಒಳಗಡೆ ಪ್ರಪಾತಕ್ಕೆ ಸಿಲ್ಕೊಂಡ್ಬಿಟ್ರು. ಅಂಥ ಇಂತಲ್ಲ, ಈಗ ನೀವು ಹೇಳಿದ್ರಲ್ಲ ಹಾಗೆ ಒಬ್ಬರು ಅನಾರೋಗ್ಯಕ್ಕೆ, ಜೊತೆಗೆ ಮಾನಸಿಕವಾಗಿ ಅವ್ರನ್ನವರೇ ನಾವು ಏನು ಮಾಡಿದ್ರು, ನನ್ನ ಕರ್ಮ, ನಾನು ಸರಿ ಇಲ್ಲ ಅಂತ ಅವ್ರಾಗ ಅವರೇ. ಇದನ್ನೆಲ್ಲ ನಾನು ನೋಡಿದ್ದೀನಿ. ಅದಾದ ಮೇಲೆ ಜಾತಗಳನ್ನ ಕಂಡಿಡಿಯಕ್ಕೆ ಅಷ್ಟು ಸುಲಭವಾಗಿ ಆಗಲ್ಲ. ಇದನ್ನು ಒಂದಷ್ಟು ಪರ್ಸೆಂಟೇಜ್ ಲೆಕ್ಕ ತೆಗೆದುಕೊಂಡು ನೀವೇನಾದರೂ ಮಾಡಿದ್ರೂ ಬಹುಶಃ ನಿಮಗೆ ಬೆಳೆಯುವಂಥವು 2ನೇ ಮನೆ ಆಗಿರಬಹುದು, 5ನೇ ಮನೆ ಆಗಿರಬಹುದು, ಆಮೇಲೆ ನಿಮ್ಮ ಪಾಠ ಸಂಬಂಧಪಟ್ಟ 7ನೇ ಮನೆ ಕೂಡ ತೆಗೆದುಕೊಂಡ್ರೆ ಪ್ರಧಾನವಾಗಿ 9 ಮತ್ತು 11ನೇ ಮನೆಯನ್ನು ಬಹುಶಃ ಒಬ್ಬ ಮನುಷ್ಯನ ಬೆಳವಣಿಗೆಗಳವು. ಇದರಲ್ಲಿ ಕುಂಠಿತ ಒಂದಷ್ಟು ಬರುತ್ತೆ ಅಂತಂದರೆ ನೀವು ತೆಗೆದುಕೊಳ್ಬಹುದೇನೋ. ಆದರೆ ನಿಮಗೇನಾದರೂ ಅದೊಂದು ತಪಶಕ್ತಿ ಇತ್ತು ಕಂಡುಹಿಡಿಬೇಕು ಅಂತಂದರೆ ಅವರ ಮನೆಯ ಒಮ್ಮೆ ನಿಧಾನಕ್ಕೆ ಈ ಮಹಾನಕ್ಷತ್ರಗಳಿದ್ದಾಗ ಆ ಮನೆಯನ್ನು ಮತ್ತೆ ನೆನಪು ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಮನೆ ನೀವು ಕಣ್ಣ ಮುಂದೆ ಸ್ಕ್ಯಾನ್ ಮಾಡ್ಕೊಳ್ತೀರ ಅಂತಂದರೆ ಗೊತ್ತಾಗ್ಬಿಡುತ್ತೆ. ಆ ಮರ ಗರ್ಭಾವಸ್ಥೆಯಲ್ಲಿದ್ದ ಮರವನ್ನು ಅವರ ಮನೆಯ ಮುಖ್ಯ ದ್ವಾರವಾಗಿ ಮಾಡಿಕೊಂಡಿತ್ತು. ಅದರ ಶಾಪಕ್ಕೆ ಒಳಗಾಗಿ ಪೂರ್ಣ ನಷ್ಟ ಆಗ್ತಾರೆ. ಆಮೇಲೆ ಚೆನ್ನಾಗಿ ಕಾಲೇಜ್ಗೆ ಹೋಗುವಂಥ ಮಕ್ಕಳು ಕೂಡ ದಿಢೀರ್ ಯಾವುದೋ ಒಂದು ಅನಾರೋಗ್ಯಕ್ಕೆ ಸುತ್ತಾಗ್ತಾರೆ. ಆಮೇಲೆ ಆಕ್ಸಿಡೆಂಟ್ ಆಗ್ತಿರ್ತವೆ. ಹಣಕಾಸಿನ ವಿಚಾರದಲ್ಲಂತೂ ಕೂಡ ಯಾವುದೋ ಅಧೋಗತಿಗೆ ತಲುಪಿಬಿಡ್ತಾರೆ. ಇದೆಲ್ಲ ಕೂಡ ವೃಕ್ಷ ಶಾಪಕ್ಕೆ, ಮಾನಸಿಕವಾಗಿ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥದ್ದು ವೃಕ್ಷ ಶಾಪವೇ. ಅದಕ್ಕಾಗಿ ಎಂದೂ ನೀವು ಕಳೆದಿದ್ದರೆ ಬಹುಶಃ ಇದು ನಿಮ್ಮನ್ನು ಬಾಧಿಸ್ತಾ ಬರುತ್ತೆ. ಇದಕ್ಕಾಗೇ ಹೇಳ್ತಾನೆ ಇಲ್ಲಿ ಪುಣ್ಯಾಹದಿಂದ ಹಿಡಿದು ಕ್ರಮವಾಗಿ ಮಾಡಿಕೊಳ್ತಾ, ರಕ್ಷಾಬಂಧನವನ್ನು ಮಾಡಿಕೊಳ್ತಾ, ಮೃತ್ಸಂಗ್ರಹಣ ಮಾಡಿಕೊಳ್ತಾ, ಅಂಕುರಾರ್ಪಣವನ್ನು ಮಾಡಿಕೊಳ್ತಾ. ಅದೇ ಅಂಕುರ ಅಂದರೆ ಮೊಳಕೆ ಬರುವಂಥದ್ದು ನೋಡಿ. ಇದನ್ನೆಲ್ಲ ಮಾಡಬೇಕು ನೀವು. ಎಲ್ಲೋ ವೃಕ್ಷ ಕಡೆ ಶಾಪ, ಒಂದಷ್ಟು ಮೊಳಕೆ ಬರಬೇಕು. ಆ ಮೊಳಕೆಗಳು ಬರ್ತಕ್ಕಂತಹ ನವಧಾನ್ಯಗಳನ್ನು, ಅದೇ ಅದೊಂದು ಪ್ರೋಸೆಸ್, 9 ಡೇಸ್ ಬಿಫೋರ್ ಅದನ್ನು ಪ್ಲ್ಯಾನ್ ಮಾಡಿಕೊಂಡಿದ್ದು. ಆ ಪದ್ಧತಿ ಪ್ರಕಾರವಾಗಿ ಇದು ಪ್ರಧಾನವಾಗಿ ವನಸ್ಪತಿ ಹೋಮ ಅಂತ ಮಾಡಬೇಕು. ಅಂತಹ ವನಸ್ಪತಿ ಸೂಕ್ತದೊಂದಿಗೆ ಹೋಮವನ್ನು ಮಾಡುತ್ತೇನೆ ಅಂತಂದರೆ ಆ ಮನೆಯಲ್ಲಿ ಇವೆರಡರಿಂದ ಹೊರಗೆ ಬರ್ತಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ನೀವು ನಿಮ್ಮ ಏಜ್ ಎಷ್ಟಿದೆಯೋ
ನೀವೆಷ್ಟು ತೂಕ ಇದ್ದೀರೋ ಅಷ್ಟು ದಿನಗಳು ಕಾಲ ಒಂದಿನೆರಡು ದಿನ ನೀವು ಗ್ಯಾಪ್ ಕೊಟ್ಟರೂ ಪರವಾಗಿಲ್ಲ, ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡುವಂಥದ್ದು, ಅಶ್ವತ್ಥ ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡುವಂಥದ್ದನ್ನು ಮಾಡ್ತಾ 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 ಬರಬೇಕು. ಇದು ನಿಮ್ಮ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟ ಆಗಿರ್ತಕ್ಕಂತಹ ದಿನಗಳು. ಒಟ್ಟಾರೆ ಒಂದು ಅಷ್ಟು ದಿನಗಳಾಗಲಿಲ್ಲ ಅಂತಂದರೆ 21 ದಿನ ಆದರೂ ಕೂಡ, ಯಾಕಂದರೆ ಆ ಒಂದು ಅಶ್ವತ್ಥ ವೃಕ್ಷದ ಸಂಖ್ಯೆ 21, ಅಷ್ಟಾದರೂ ನೀವೇನೋ ಪ್ರದಕ್ಷಿಣೆ ಮಾಡ್ತೀನಿ ಅಂತಂದರೆ ಅಂತಹ ದೋಷಗಳಿಂದ ಹೊರಗೆ ಬರ್ತೀರಿ. ಇಷ್ಟು ಮಾತ್ರವಲ್ಲದೆ ಯಾರಿಗಾದರೂ ಕೂಡ ರೈತರಿಗೂ ಅದು ಉಪಯೋಗ ಆಗ್ತಕ್ಕಂತಹ ದೇವಾಲಯಕ್ಕೋ ಶಾಲೆಯ ಪ್ರಾಂಗಣದಲ್ಲೋ ಒಂದಷ್ಟು ಗಿಡ ಮರಗಳನ್ನು ನೆಡುವಂಥದ್ದು, ಅದನ್ನು ಪೋಷಣೆ ಮಾಡುವಂಥದ್ದು, ಆ ಮರಗಳು ಬೆಳೆದರೆ ಹೇಗೆ ಬೆಳೀತಿರ್ತೋ ಆಗ ನೀವು ಬೆಳೀತೀರಿ. ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೂ ನಿಮ್ಮ ಡೆವಲಪ್ಮೆಂಟ್ ಇಲ್ಲ. ದೊಡ್ಡ ಮಟ್ಟದ ನಾನು ಯಾತ್ರೆ ಕಾಶಿಗೆ ಹೋಗ್ತೀನಿ ಅಂತಂದರೆ ಪ್ರಯೋಜನ ಬಾರದು, ಚಂಡಿ ಆಗ ಮಾಡ್ತೀನಿ ಪ್ರಯೋಜನ ಬಾರದು. ಮಾನಸಿಕವಾಗಿ ನಿಮ್ಮನ್ನು ತುಂಬ ಚೆನ್ನಾಗಿದ್ದರೆ ದಿಢೀರ್ ಕುಸಿದು ಬಿದ್ದರೆ, ಅತ್ಯಂತದ ಅಪಾಯ ಸ್ಥಿತಿ ತಲುಪಿದ್ದಾರೆ, ಅತ್ಯಂತ ಅಪಾಯ ಸ್ಥಿತಿ, ನೀವು ವೃಕ್ಷವನ್ನು ಕಡ್ದಾಗ ಅದಕ್ಕೆ ನೋವಾಯ್ತಲ್ಲ, ನಿಮಗೂ ಸೇಮ್ ನೋವಾಗ್ತಾ ಇದ್ದಾರೆ. 100% ಇದನ್ನೇ ಮಾಡಬೇಕಾಗತ್ತೆ. ಅದೇ ಹೇಳಿದ್ದು, ಆ ವನಸ್ಪತಿಯ ಸೂಕ್ತದೊಂದಿಗೆ ಹೋಮವನ್ನು ಮಾಡಬೇಕಾದ್ರೆ ನೀವು ಬಹುಶಃ 15 ದಿನಗಳಿಂದ ನಿಮ್ಮ ಮನೆಯಲ್ಲಿ ಶುದ್ಧಿ ಇರಬೇಕು. ಅಷ್ಟು ಅದ್ಭುತ ಇರಬೇಕು. ಯಾಕಂತಂದರೆ ಮೂಲತಃ ಬ್ರಹ್ಮರೂಪಾಯ ಮಧುತೋ ವಿಷ್ಣು ರೂಪೇಣೆ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅನ್ನೋದಿದೆಯಲ್ಲ, ಅಷ್ಟು ಈಸಿ ಇಲ್ಲ. ನೀವು 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಕಡ್ದಾಕಿದ್ರೆ ಅಂತ ಅರ್ಥ. ಯಾರೋ ಪಾಪ ಮರ ಕಡಿಯುವಂಥವ್ರು ಜೀವನ ಮಾಡೋಂಥವ್ರು ಅದಿರುತ್ತೆ, ಅದು ನೆಕ್ಸ್ಟ್ ಜನ್ಮಕ್ಕೆ ಅವನಿಗೊಂದು ತಗೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಕಡಿಲಿಕ್ಕೆ ನಮಗಿಲ್ಲ ರೀ, ನಾವು ಅರ್ಹರಲ್ಲ ರೀ. ಅದಕ್ಕಾಗಿ ಒಂದೇ ಮಾತ್ರ ಹೇಳಬೇಕಾದ್ರೆ, ಮನೆಗೆ ನಾವು ಇಟ್ಟಿಗೆ ಬಳಸ್ತೀವಲ್ಲ ಅದು ಕೂಡ ದೋಷವೇ. ಮನೆ ಇಟ್ಟಿಗೆ ಸುಟ್ಟು, ಮಣ್ಣನ್ನು ಸುಟ್ಟು ಗೋಡೆ ಕಟ್ತೀಯಲ್ಲ, ಏನು ಅನ್ಬೇಕು ನಿನ್ನ ಅನ್ನತ್ತೆ ಶಾಸ್ತ್ರ, ಏನು ಅನ್ಬೇಕು ನೀನನ್ನ ಅಂತ ಹೇಳುತ್ತೆ. ಹಾಗಾಗಿ ಮನೆಯಲ್ಲಿ ಎಲ್ಲಿ ವಾಸ, ತತ್ಪೂರ್ ಹಿಂದಕ್ಕೆ ಹೋಗು, ತುಂಬ ಹಿಂದಕ್ಕೆ ಹೋಗು. ಮನೆ ಕಟ್ಟಿದ್ದು ಮನುಷ್ಯ, ಮಸೀದಿ ಕಟ್ಟಿದ್ದು ಮನುಷ್ಯ, ಚರ್ಚ್ ಕಟ್ಟಿದ್ದು ಮನುಷ್ಯ, ದೇವಸ್ಥಾನ ಕಟ್ಟಿದ್ದು ಮನುಷ್ಯ, ಬೇಕಾದಷ್ಟು ಬಂಗ್ಲೆಗಳು ಕಟ್ಟಿದ್ದು ಮನುಷ್ಯ ಕಟ್ಟದೇ ಇರ್ತಕ್ಕಂಥದ್ದೊಂದಿದೆ, ಅಲ್ಲಿ ವಾಸ ಮಾಡಬೇಕಾಗಿತ್ತು ಮುಚ್ಕೊಂಡು. ನಾವು ಮಾಡ್ತಾಯಿದ್ದೀವೇನು? ಅಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ನಾವು ಸ್ವಲ್ಪ ನವನವೀನ ಆಗಿಬಿಟ್ಟಿದ್ದೇವೆ. ಅಂದರೆ ಗುಹೆಗಳಲ್ಲಿದ್ದ ಜನ ಯಾವುದೋ ಕಾಲ ಅದು ಆಗಲಿ, ಈಗ ಆಗಲ್ಲ. ಆದರೂ ಒಂದಷ್ಟು ಶಾಪದ ಒಳಗಡೆ ನಾವಿದ್ದೀವಿ ಅಂತ ಅರ್ಥ. ನಿಮಗೆ 100ಕ್ಕೆ 100 ಮಾರ್ಕ್ಸ್ ಕೊಡೋಕ್ಕಾಗಲ್ವಲ್ಲ. ಹಾಗಾಗಿ ಲೆಕ್ಕ ತೆಗೆದುಕೊಂಡ್ರೆ ನೀವು ಎಷ್ಟೇ ಯಜ್ಞ ಯಾಗ ಪೂಜೆ ಹೋಮ ಮಾಡಿದ್ರು ಮನೆಯಲ್ಲಿ ವಾಸ ಮಾಡ್ತೀವಿ ಅಂದರೆ, ಅದಕ್ಕೆ ಹೇಳ್ತೀನಿ, ವಾಸ್ತು ಕೂಡ ಅಷ್ಟೇ 100ಕ್ಕೆ 100 ಕೊಡಲಿಕ್ಕೆ ಬರಲ್ಲ. ಏನೇನೇನೋ ತಗೊಂಡು ಈಗ ನೋಡ್ತಾರೆ, ಹಾಗೆ ನೋಡ್ತಾರೆ, ಮೊತ್ತದ ಏನೇನೋ ಗಮನಿಸ್ತಾರೆ. ಒಟ್ಟಾರೆಯಾಗಿ ಅವರವರ ವಿಧಾನದಲ್ಲಿ ಅವ್ರು ಮಾತಾಡುತ್ತಾರೆ. ಸುಟ್ಟ ಮಣ್ಣನ್ನು ನೀನು ಮನೆಗೆ ಬಳಸಿದೆಯಾ ಅಂತಂದರೆ ಮುಗಿತಲ್ಲಿಗೆ. ಒಂದು ಸಲ ಲಕ್ಷ್ಮಣ ಕೇಳಿದ. ಲಕ್ಷ್ಮಣ ಅಣ್ಣನ ಕರಿತಾನೆ, ಅಣ್ಣ ನಾನೊಂದು ಮನೆ ಕಟ್ಟಿದ್ದೇನೆ, ಅಲ್ಲಿಗೆ ಹೋಗೋಣ ಅಣ್ಣ ಅಂತ. ಹೌದಾ, ಅದ್ಭುತ, ಎಲ್ಲಿ? ನಾವು ಇಲ್ಲಿ ಕುಟೀರ ಮಾಡಿದ್ದೀನಿ. ಕುಟೀರ ನಿರ್ಮಾಣ ಮಾಡಿದ್ದೀಯಾ? ಅದ್ಭುತ. ಎಷ್ಟು ಗಿಡಗಳನ್ನು ಕಡಿದೆ ನೀನು? ಅಣ್ಣ ಕೇಳ್ತಾನೆ ರಾಮ. ಮತ್ತು ಅದಕ್ಕೇನು ಪ್ರಾಯಶ್ಚಿತ್ತ ಮಾಡಿಕೊಂಡೆ? ಅಣ್ಣ ಕೇಳ್ತಾನೆ ರಾಮ. ಮತ್ತು ಆ ಗುಡಿಸಲು ಹೇಗಾಗ್ತೆ, ಯಾವ ಮುಹೂರ್ತದಾಗ್ತಾನೆ? ಅಣ್ಣ ಕೇಳ್ತಾನೆ ರಾಮ. ಅಂದರೆ ವಾಸ್ತು ಅಲ್ಲೇ ಇತ್ತು. ಯಾವುದೇ ಹೇಳಿರಬೇಕು ಅಂತ ಅಂದರೆ, ಕುಟೀರವನ್ನು ಗುಡಿಸಲನ್ನು ಕಟ್ಟಬೇಕಾದರೂ ಕೂಡ ಶಾಸ್ತ್ರ ವಿತ್ ಪ್ರಾಯಶ್ಚಿತ್ತ ಮಾತಾಡುತ್ತೆ. ಇನ್ನು ನಾವು ಬಂಗಲೆ ಕಟ್ಟಿದ ಇಟ್ಟಿಗೆಗಳಿಗೆ ಏನು ಮಾತಾಡಬಾರ್ದು ನಾವು. ಅದಕ್ಕಾಗಿ ಪ್ರೀತಿಯ ಬಂಧುಗಳೇ ಬಹಳಷ್ಟು ಇದ್ದಾವೆ. ಕೊನೆ ಪಕ್ಷ ನೀವು ಆ ಹಂತ ತಲುಪಿದರೆ ಆ ವನಸ್ಪತಿಯ ಸೂಕ್ತದೊಂದಿಗೆ ಹೋಮವನ್ನು ಮಾಡ್ಕೊಳ್ತೀನಿ ಅಂತಂದರೆ ಡೆವಲಪ್ಮೆಂಟ್ ಇರುತ್ತೆ. ನಿಮ್ಮ 3 ಜನ್ಮಗಳು ಅಂದರೆ ತಾತ, ಅಪ್ಪ, ಮೊಮ್ಮಕ್ಕಳು, ಈ 3 ಡೆವಲಪ್ಮೆಂಟ್ ಏನಾದರೂ ಕುಂಠಿತವೇ ಕಾಣ್ತಾ ಇದೆ ನಮಗೆ ಅಂತಂದರೆ ಚೆನ್ನಾಗಿ ನೆನಪಿಟ್ಕೊಂಬಿಡಿ, ನಿಮಗೆ ಇದಿದೆ ಅಂತ ಅರ್ಥ. ಅದಕ್ಕೆ ಸಂಬಂಧಪಟ್ಟಂಗೆ ರೈತರಿಗೆ ತೆಂಗಿನ ಮರ ಕೊಡಿಸ್ತೀರೋ, ರೈತರಿಗೆ ಅವರು ಬದುಕು ಕಟ್ಕೊಳ್ತಕ್ಕಂತಹ ಮರ ಗಿಡ ಕೊಡಿಸ್ತೀರೋ, ಅಥವಾ ಎಲ್ಲಾದರೂ ಉಪಯೋಗ ಆಗ್ತಕ್ಕಂತಹ ಶಾಲೆ ಆಗಿರಬಹುದು, ಆಶ್ರಮ ಆಗಿರಬಹುದು, ಅಲ್ಲಿ ಒಂದಷ್ಟು ಗಿಡಗಳನ್ನು ನೆಡ್ತೀನಿ ಅಂತಕ್ಕಂಥ ಸಂಕಲ್ಪವನ್ನು ನೀವು ಮಾಡಿಕೊಂಡು ಸುಮ್ಮನೆ ನೆಟ್ಟು ಬಂದುಬಿಟ್ರಾಗಲ್ಲ. ಅದನ್ನು ಯಾರಾದರೂ ನೀವು ನೇಮಿಸಬೇಕು. ನೀರು ಕಾಲಕ್ಕೆ ಗೊಬ್ಬರ ಹಾಕಲಿಕ್ಕೆ. ಅವುಗಳು ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೋ ನೀವು ಆಗ್ತದೆ. ನಿಮ್ಮ ತೋಟದಲ್ಲಿ ಹಾಕ್ಕೊಂಡ್ರೆ ಪ್ರಯೋಜನ ಬರಲ್ಲ. ಅದು ನಿಮಗೆ ಆದಾಯ ತಂದುಕೊಡಬಹುದೇನೋ, ಬಟ್ ಆ ಶಾಪದಿಂದ ಹೊರಗೆ ಬರಲ್ಲ. ಹಾಗಾಗಿ ಇಷ್ಟನ್ನು ಮಾಡಿಕೊಳ್ತಾ ಅಂತಹ ವನಸ್ಪತಿಯ ಯಜ್ಞವನ್ನು ಮಾಡ್ಕೊಳ್ತೀನಿ ಅಂತಂದರೆ ಯಕ್ಕಶ್ಚಿತ್ ನಿಮ್ಮ ಕುಟುಂಬ ಅದ್ಭುತವಾದ ಹಾದಿ ನಡೆಯಲು ಸಾಧ್ಯವಿರುತ್ತೆ. ಎಲ್ಲೋ ಒಂದು ಕಡೆ ಈ ಥರ ಸಮಸ್ಯೆ ಇರೋದಕ್ಕೂ ವೃಕ್ಷಶಾಪಕ್ಕೂ ಯಾವ ರೀತಿ ಕನೆಕ್ಷನ್ ಇದೆ ಅನ್ನೋದೇ ಗೊತ್ತಿಲ್ಲ. ಇದೇನೋಪ್ಪ ನಮ್ಮ ಕರ್ಮ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಬಟ್ ಇದು ಮಾಡಿರುವಂಥ ಸಮಸ್ಯೆ ಖಂಡಿತ. ನಾನು ಅಲ್ಲಿಗೆ ನಿಲ್ಲಿಸಿದೆ. ನಿಮಗೆ ಆ ಒಂದು ಮನೆಗೆ ಹಾಕ್ಸಿದ್ದೆ, ಕಂಡಿಡಿದೆ ಅಲ್ಲದು. ಅದಾದಮೇಲೆ ಆ ಮರವನ್ನು ತೆಗೆಸ್ತೀನಿ ಪೂರ್ತಿ. ಗುರುಗಳೇ ಅದಿಷ್ಟು ಅಷ್ಟು ಏನೋ ಹೇಳಿದ್ರು, ನೀನು ದುಡ್ಡು ಮಾತಾಡಬಾರ್ದು ಫಸ್ಟ್ ಅದನ್ನು ತೆಗೆ ಅಂತೆ. ಮನಸ್ಸಿಲ್ಲ.
ನೀನು ಮತ್ತೂ ಪೂರ್ಣವಾಗಿ ಆ ಮನೆಯಲ್ಲಿ ಬದುಕಿ ಬಾಳಬೇಕು ಅಂದರೆ ಈ ಮರವನ್ನು ತೆಗೆದುಬಿಟ್ಟು ಅದನ್ನು ನಾನು ಏನು ಮಾಡಬೇಕು ಅಂತ ಹೇಳ್ತೇನೆ. ಅದನ್ನು ಪೂರ್ವ ಸಿದ್ಧತೆಯಾಗಿ ಏನೇನು ಮಾಡಬೇಕು, ಯಾವ ಬೊಂಬೆದ್ರಲ್ಲಿ ಮಾಡಿ ಯಾರು ಕೊಡಬೇಕಂತ ಎಲ್ಲ ಅವ್ರಿಗೆ ತಿಳಿಸ್ತಾ ಬಂದೆ. ಅದರ ಒಂದು ಮನೆ ಕೂಡ ಮಾಡಿ ಯಾವ ದೇವಸ್ಥಾನ ಕೊಡಬೇಕು ಎಲ್ಲ ಹೇಳಿ ಅದಕ್ಕೆ ಸಂಬಂಧಪಟ್ಟ ಮರವನ್ನು ಹಾಕಿಸಿದ ಮೇಲೆ ಅದರ ಕೆಳಗಡೆ ಕರೆಕ್ಟಾಗಿ ಆ ಬಾಗಿಲನ ಸಿಂಹದ್ವಾರದ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟ ಪಂಚಲೋಹಗಳನ್ನು ನವರತ್ನಗಳನ್ನು ಓಡಾಡೋ ಜಾಗದಲ್ಲೆಲ್ಲ ಅದನ್ನೆಲ್ಲ ಹಾಕಬೇಕು ಅಂತ ಹೇಳಿ ಅದು 3 ದಿನಗಳ ಕಾಲ ಪೂಜೆಯನ್ನು ಮಾಡಿದಾಗ ಇದೀಗ ಅದೇ ಮನೇಲಿ ಇದ್ದಾರೆ, ಅಷ್ಟೇ ಚೆನ್ನಾಗಿದ್ದಾರೆ. ಅವರ ಮಗಳಿಗೆ ಹೋಗೋದು ದೊಡ್ಡ ಮಟ್ಟದಲ್ಲಿ ಅವರು ಮದುವೆ ಮಾಡ್ತಿದ್ದಾರೆ. ಮದುವೆಯನ್ನು ಮಾತು ಇಲ್ಲ ಆ ಸ್ಥಿತಿಗೆ ಬಂದವರು ಈಗ ಎಲ್ಲೆಲ್ಲೋ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಒಟ್ಟಾರೆಯಾಗಿ ನೀವು ಅದನ್ನು ಕಂಡಿಡಿದು ಅದಕ್ಕೆ ಸಂಬಂಧಪಟ್ಟದನ್ನು ಮಾಡಿಕೊಂಡ್ರೆ, ಅಂಥ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಹೊರಗೆ ಬರ್ತೀವಿ ವಿನಃ ಅದನ್ನು ಹೇಗೆ ಕಂಡುಹಿಡ್ತೀರಿ? ಆ ಬಾಗಿಲನ್ನು ಸ್ವಲ್ಪ ಅವರು ತಗೊಂಬಂದು ನಾನು ಮತ್ತೆ 3 ದಿನ ನೀರಲ್ಲಿಟ್ಟು ಅದನ್ನು ಚೆಕ್ ಮಾಡಿಕೊಂಡು ಈಗೆಲ್ಲ ಮಾಡೋದಿರುತ್ತೆ. ಇನ್ನೂ ಕೆಲವರದ್ದಿರುತ್ತೆ ಅನಾರೋಗ್ಯ ತುತ್ತಾಗಿರ್ತಾರೆ ಅಂತಂದರೆ ಅಷ್ಟು ಈಸಿ ಇರಲ್ಲ. ಅವರ ಸ್ನಾನ ಮಾಡಿದ ನೀರನ್ನು ತೆಗೆದುಕೊಂಡು ಸ್ನಾನ ಮಾಡ್ತಾರೆ. ಆ ಸ್ಕ್ಯಾನ್ ಮಾಡೋದಿದೆಯಲ್ಲ, ಡಾಕ್ಟ್ರು ಕೂಡ ಸಿಗಲ್ಲ, ಡಾಕ್ಟ್ರು ಕೂಡ ಕೈ ಬಿಡ್ತಾರೆ. ಆ ತರಹದ್ದೆಲ್ಲ ಇದೆ. ಅದಕ್ಕೇನಾದರೂ ಇತ್ತು ನೀವು ಮಾಡಬೇಕು ಅಂತಂದರೆ ನಿಮ್ಮನ್ನು ನೀವು ಒಮ್ಮೆ ಹೇಗೆ ಅಂತಂದರೆ ನಿಮ್ಮ ತಪಸ್ಸಿನ ಶಕ್ತಿಗೆ ಗೋಚರ ಆಗಬೇಕದು. ಯಾವುದೋ ಕೆಲವೊಂದಕ್ಕೆಲ್ಲ ಆಧಾರವೇ ಸಿಗಲ್ಲ, ಆಧಾರವೇ ಇರಲ್ಲ. ಆದರೂ ಎಂಡ್ ಆಫ್ ದ ಡೇ ಇದಕ್ಕೆ ಸೊಲ್ಯೂಷನ್ ಸಿಗಲೇಬೇಕು ಅಂತ ಹೊರಟ್ರೆ, ಸಿಗಬೇಕು ಅಂತಂದರೆ ಸಿದ್ಧಿಯ ಒಳಗಡೆ ಇದೆ ವಿನಃ ಪ್ರಸಿದ್ಧಿಯ ಒಳಗಡೆ ನಯಾ ಪೈಸೆ ಇಲ್ಲ. ಹಾಗಾಗಿ ಏನಾದರೂ ಮಾಡಿಕೊಳ್ಳಬೇಕಂತ ಹೊರಟ್ರೆ ಮಾತ್ರ 100ಕ್ಕೆ 100 ಅಂತಹದ್ದು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಮಾತ್ರ ವೃಕ್ಷಶಾಪದಿಂದ ಹೊರಗೆ ಬರ್ತಾ ಡೆವಲಪ್ಮೆಂಟ್ಗೆ ಕಾರಣ ಆಗುತ್ತೆ. ಪ್ರೀತಿಯ ಬಂಧುಗಳೇ, ವೃಕ್ಷ ಶಾಪಕ್ಕೆ ಒಳಗಾಗಿರೋರಿಗೆ ಯಾವ ರೀತಿ ಸಮಸ್ಯೆಗಳಾಗಿರುತ್ತೆ, ಜೊತೆಗೆ ಅದರಿಂದ ಹೊರಗಡೆ ಬರೋದಕ್ಕೆ ಈ ಒಂದು ವನಸ್ಪತಿಯ ಹೋಮ ಆಗಿರ್ಬೋದು, ಜೊತೆಗೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು 21 ದಿನಗಳ ಕಾಲ ನಾವು ಹೇಗೆ ಮಾಡಬೇಕು, ಇದನ್ನು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.